ಶಿಕ್ಷಣ ಇಲಾಖೆ ಮೊನ್ನೆ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಹೊಸ ಪಠ್ಯಪುಸ್ತಕಗಳನ್ನು ಒದಗಿಸಲಾಗುವುದು ಅನ್ನುವಂಥ ಪತ್ರಿಕಾ ಹೇಳಿಕೆಯನ್ನು ಸನ್ಮಾನ್ಯ ಶಿಕ್ಷಣ ಸಚಿವರು ಬಿಡುಗಡೆ ಮಾಡಿದ್ದಾರೆ. ನಾನು ತಮ್ಮ ಮೂಲಕ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಕಳೆದ ವರ್ಷ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದನ್ನು ಸೇರಿಸಬೇಕು ಯಾವುದನ್ನು ತೆಗಿಬೇಕು ಅಂಥೇಳಿ ಪ್ರಥಮ ಬಾರಿಗೆ ಪಠ್ಯಪುಸ್ತಕವನ್ನು ರಾಜಕೀಕರಣಗೊಳಿಸಿರೋ ಅಪಖ್ಯಾತಿಯನ್ನು ಇವರು ಹೊಂದಿದ್ರು. 9 ಪಾಠಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ, 9 ಪಾಠಗಳು ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿ ನಿರ್ಣಯವನ್ನು ಮಾಡುವಂಥ ಕೆಲಸ ಮಾಡಿತ್ತು. ಆ ನಿರ್ಣಯ ಆಗಿ ಇನ್ನೂ 9 ತಿಂಗಳಾಗಿಲ್ಲ. ಈಗ ಮತ್ತೊಮ್ಮೆ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥ ಸನ್ಮಾನ್ಯ ಶಿಕ್ಷಣ ಸಚಿವರು, ನಾವು ಒಂದು ಸಮಿತಿಯನ್ನು ನೇಮಕ ಮಾಡಿದ್ವಿ, ಆ ಸಮಿತಿಯ ವರದಿ ಆಧಾರದ ಮೇಲೆ ಪಠ್ಯಪುಸ್ತಕದಲ್ಲಿ ಬದಲಾವಣೆಯನ್ನು ಮಾಡ್ತಿದ್ದೀವಿ, ಹಲವಾರು ಸಂಗತಿಗಳನ್ನು ಕೈಬಿಟ್ಟು ಹಲವಾರು ಸಂಗತಿಗಳನ್ನು ಸೇರಿಸ್ತಿದ್ದೀವಿ ಅಂತ ಹೇಳಿದ್ದಾರೆ ಹೊರತಾಗಿ ಸ್ಪಷ್ಟವಾಗಿ ಯಾವ ವಿಷಯಗಳನ್ನು ತೆಗೆದು ಹಾಕಲಾಗ್ತಾ ಇದೆ, ಯಾವ ವಿಷಯಗಳನ್ನು ನಾವು ಹೊಸದಾಗಿ ಸೇರಿಸ್ತಿದ್ದೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ನಾನು ತಮ್ಮ ಮೂಲಕ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಪ್ರಶ್ನೆ ಮಾಡ್ತೇನೆ, ಯಾವ ವಿಷಯವನ್ನು ಯಾವ ಕಾರಣಕ್ಕಾಗಿ ಕೈ ಬಿಡ್ತಿದ್ದೀರಿ? ನೀವು ಕೈ ಬಿಡ್ತಿರೋದಕ್ಕೆ ಸಮರ್ಥನೆಗಳೇನು ಅದನ್ನು ಸಾರ್ವಜನಿಕಗೊಳಿಸಿ. ಯಾವುದನ್ನು ಸೇರಿಸ್ತಿದ್ದೀರಿ ಅದಕ್ಕೆ ಸಮರ್ಥನೆಗಳೇನು ಅದನ್ನು ಕೂಡ ಸಾರ್ವಜನಿಕಗೊಳಿಸಿ. ಯಾರೋ ನಿಮಗೆ ಬೇಕಾಗಿರುವಂಥ ಕೆಲವೊಂದು ಜನ ವಿಚಾರವಾದಿಗಳನ್ನು ಒಂದು ಸಮಿತಿ ಮಾಡಿ ಅವರು ಕೊಟ್ಟಿರೋ ಶಿಫಾರಸುಗಳನ್ನೇ ಪಠ್ಯಪುಸ್ತಕ ಮಾಡ್ತೀನಿ ಅಂತ ನೀವು ಹೊರಟಿರೋದನ್ನ ರಾಜ್ಯದ ಶಿಕ್ಷಣ ಕ್ಷೇತ್ರ ಒಪ್ಪಿಕೊಳ್ಳೋದು. ಅವರು ಹೇಳಿರ್ಬೋದು, ಒಂದಿಷ್ಟು ಜನ ನೀವು ಸಮಿತಿ ಮಾಡಿರೋ ಸಮಿತಿ ವರದಿ ನೀಡಿರ್ಬೋದು, ಆ ಸಮಿತಿ ಕುರಿತು ಎಲ್ಲಿ ಚರ್ಚೆ ಆಗಿದೆ? ರಾಜ್ಯದಲ್ಲಿ ಪಠ್ಯ ಪುಸ್ತಕದ ವಿಷಯದಲ್ಲಿ DSRT ಇರ್ಬೋದು, ಡಯಟ್ಗಳಿಗೆ ತಮ್ಮದೇ ಆಗಿರುವಂಥ ಅಧಿಕಾರ ಇದೆ. ಸರ್ಕಾರಿ ಶಿಕ್ಷಣ ತಜ್ಞರಿದ್ದಾರೆ, KES ಅಧಿಕಾರಿ ವೃಂದ, ಸರ್ಕಾರಿ ಶಿಕ್ಷಣ ತಜ್ಞರು, ಅವ್ರನ್ನೆಲ್ಲ ಕತ್ಲಲ್ಲಿಟ್ಟು ನಿಮಗೆ ಬೇಕಾಗಿರುವಂಥ ಕೆಲವೇ ಜನ ಲೆಫ್ಟಿಸ್ಟ್ ಅನ್ನು ಇಟ್ಕೊಂಡು ವಿಚಾರವಾದಿಗಳ ಹೆಸರಿನೊಳಗೆ ನೀವು ಯಾವುದನ್ನು ತೆಗೆದಿದ್ದೀರಿ ಯಾವುದನ್ನು ಸೇರಿಸ್ತಿದ್ದೀನಿ ಅಂತೇಳಿ ಸಾರ್ವಜನಿಕಗೊಳಿಸದೇ ಇದ್ರೆ ಈ ಎಲ್ಲ ಪರಿಷ್ಕರಣೆಗಳಿಗೆ ಆಧಾರ ಯಾವುದು? ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005, ಕರ್ನಾಟಕ ಪಠ್ಯಕ್ರಮ ಚೌಕಟ್ಟು 2007 ಆಧಾರದ ಮೇಲೆ ಇವತ್ತು ಇವರು ಪರಿಷ್ಕರಣೆ ಮಾಡ್ತಿದ್ದಾರೆ. ನಾವು ಇವತ್ತು ಇರೋದು 2024ರಲ್ಲಿ. ಆಲ್ರೆಡಿ ಇಡೀ ದೇಶ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2023 ಅನುಸರಣೆ ಮಾಡಿ ಪಠ್ಯಪುಸ್ತಕಗಳನ್ನು ಹೊಂದ್ತಾ ಇದೆ. ನೀವು 2024ರಲ್ಲಿ 2005ರ ಪಠ್ಯಕ್ರಮದ ಚೌಕಟ್ಟು ಆಧಾರಿತವಾಗಿ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿರುವುದರ ಔಚಿತ್ಯ ಏನು? ಇದರಿಂದ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಆಗುವಂಥ ಹಾನಿ ಏನು? ಇದ್ರದ್ದು ಏನಾದರೂ ಅಂದಾಜು ಶಿಕ್ಷಣ ಮಂತ್ರಿಗಳಿಗೆ ಇದೆಯೋ? ಬರೀ ರಾಜಕಾರಣ ಮಾಡಬೇಕು, ಅದು ಶಿಕ್ಷಣ ಕ್ಷೇತ್ರವನ್ನು ನೆರೆಟಿವ್ ಬಿಲ್ಡಿಂಗ್ಗೆ ನೀವು ದುರುಪಯೋಗ ಪಡಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಈ ಪರಿಷ್ಕರಣೆ ಮಾಡ್ತಿದ್ರು ಅನ್ನೋಂಥದ್ದು ಸ್ಪಷ್ಟಪಡಿಸಲಿಕ್ಕೆ ನನ್ನ ತಮ್ಮ ಮೂಲಕ ಆಗ್ರಹ ಮಾಡ್ತೇನೆ. ಸರ್, ಕಳೆದ ಬಾರಿ ಇವರು ಪರಿಷ್ಕರಣೆ ಮಾಡಿದ್ರು, ಭಾರೀ ತರಾತುರಿಯಲ್ಲಿ ಏನೋ ಅನಾಹುತ ಆಗ್ತದಂತೇಳಿ 9 ಕನ್ನಡ 9 ಸೋಷಿಯಲ್ ಸೈನ್ಸ್ ಮಾಡಿದ್ರು. ನಿಮ್ಗೆ ಗೊತ್ತಿರಲಿ, ಈ ರಾಜ್ಯದೊಳಗೆ 1 ಕೋಟಿಗಿಂತ ಹೆಚ್ಚು ಜನ ಮಕ್ಕಳು 1 ಕೋಟಿಗಿಂತ ಹೆಚ್ಚು ಜನ ಮಕ್ಕಳು ರಾಜ್ಯದ ಪಠ್ಯಕ್ರಮದಲ್ಲಿ ಓದ್ತಾರೆ, ಮೋರ್ ದ್ಯಾನ್ 1 crore. ಇವರು ತಿದ್ದೋಲೆ ಅಂಥೇಳಿ ಆ 18 ಪಾಠಗಳ ಕುರಿತು ತಿದ್ದೋಲೆಯನ್ನು ಹೊರಗೆ ತಂದರು. ಒಂದು ತಿದ್ದೋಲೆ ರೂಪದ ಒಂದು ಪುಸ್ತಕವನ್ನು ಹೊರಗೆ ತಂದರು. ಆ ತಿದ್ದೋಲೆ ಶಾಲೆಗೆ ಒಂದೇ ಸರಬರಾಜು ಮಾಡೋ ಕೆಲಸ ಮಾಡಿದ್ರು. 100 ಕೋಟಿ ರೂಪಾಯಿ ಹಣವನ್ನು ಅದಕ್ಕೆ ಪೋಲ್ ಮಾಡಿದ್ರು. ಯಾವ ಶಾಲೆಗೆ ಆ ತಿದ್ದೋಲೆಯ ಪಠ್ಯಪುಸ್ತಕ ತಲುಪ್ತು, ಅದರ ಆಧಾರಿತವಾಗಿ ಆಗಿರೋ ಬೋಧನೆ ಏನು, ಅದರ ಆಧಾರಿತ ಆಗಿರುವಂಥ ಮಗುವಿನ ಮೌಲ್ಯಮಾಪನ ಏನು,
ಸನ್ಮಾನ್ಯ ಶಿಕ್ಷಣ ಸಚಿವರೇ, ಇಡೀ ರಾಜ್ಯ ಇವತ್ತು ಬರದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಕುಡಿಯೋ ನೀರಿಗೂ ಹಾಹಾಕಾರ ಎತ್ತಿದೆ. ನೀವು ಪಠ್ಯಪುಸ್ತಕದ ಪ್ರಿಂಟಿಂಗಿಗೆ ಮೊದಲು ಯಾವ ಅಂಶ ಸೇರಿಸ್ತೀರಿ, ಯಾವ ಅಂಶ ತೆಗಿತೀರಿ ಅಂತ ಸಾರ್ವಜನಿಕಗೊಳಿಸ್ಲಿಕ್ಕೆ ಏನು ನಿಮಗೆ ಸಮಸ್ಯೆ ಇದೆ? ನಾಳೆ ಪಠ್ಯಪುಸ್ತಕ ಜೂನ್ ನಂತರ ಶಾಲೆಗಳಿಗೆ ಮಕ್ಕಳ ಕೈಗೆ ನೇರವಾಗಿ ಹೋಗೋ ಮೊದಲು ಏನಾದರೂ ವಿವಾದಗಳಾಗ್ತಿದ್ರೆ ಹೀಗೆ ಆಗಿ ಹೋಗ್ಲಿ. ನೀವು ಪಠ್ಯಪುಸ್ತಕ ಪ್ರಿಂಟ್ ಮಾಡಿ ಶಾಲೆಗೆ ಕಳಿಸಿ ಅಲ್ಲಿಂದ ವಿವಾದ ಆಯ್ತು ಅಂತ ಇನ್ನೊಂದು ತಿದ್ದೋಲೆ ಹೊರಡಿಸಿದ್ರೆ ಯಾರ ಮನೆ ದುಡ್ಡನ್ನು ಖರ್ಚು ಮಾಡಿ ನೀವು ಮತ್ತೆ ತಿದ್ದೋಲೆ ಪಠ್ಯಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಿದ್ದೀರಿ? ಇದು ನಾಡಿಗೆ ಬಗೆಯುವ ಆರ್ಥಿಕ ದ್ರೋಹ ಆಗ್ತದೆ. ದಯವಿಟ್ಟು ಯಾವುದೇ ಪಠ್ಯಪುಸ್ತಕ ಪ್ರಿಂಟ್ ಮಾಡೋ ಮೊದಲು ಸ್ವಲ್ಪ ನೀವು ಸರ್ಕಾರದ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಶಿಕ್ಷಣ ತಜ್ಞರಲ್ಲಿ ಅದು ಚರ್ಚೆ ಆಗಲಿ, ನಾಡಿನ ಎಲ್ಲ ಡಯಟ್ಗಳಲ್ಲಿ ಚರ್ಚೆ ಆಗಲಿ. ನೀವು ಇಡೀ DSCRTನ ಡಾರ್ಕಲ್ಲಿ ಇಟ್ಬಿಟ್ಟು ನೀವು ಈ ರೀತಿ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಎಲ್ಲೋ ಒಂದು ಕಡೆ ಅತ್ಯಂತ ಒಂದು ಅಪಯಶಸ್ವಿ ಆಗಿರುವಂಥ ಶಿಕ್ಷಣ ಸಚಿವರು, ವಿಫಲ ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪ ಇವತ್ತು ಹೊರಹೊಮ್ಮಿದ್ದಾರೆ.